ಸಂತೋಷದಿಂದ ಹೇಳಬೇಕೆಂದು ಆತುರನಾಗಿ ಬಂದ ನಿನ್ನಪ್ಪನ ಎದುರಿನಲ್ಲಿ ಕೈಯಲ್ಲಿ ಸೂಜಿಯನ್ನು ಹಿಡಿದುಕೊಂಡು ಅಪಶಕನ ಹಳ್ಳಿ ನುಡಿದಂತೆ ನೀಯಲ್ಲ. ಅಪ್ಪ, ಈ ನಿನ್ನ ಮಗಳಿಗಿರುವುದು ಎರಡೇ ಸೀರೆ. ಒಂದು ಸೀರೆಗೆ 10, ಇನ್ನೊಂದು ಸೀರೆಗೆ 30 ಚಿತ್ರಗಳು ಬಿದ್ದು ನನ್ನ ಅಂಗ ಪ್ರದರ್ಶನವಾಗಲಿಲ್ಲ ಎಂದು ಕೈಯಲ್ಲಿ ಸೂಜಿ ಹಿಡಿದು ಕುಳಿತರೆ ಅದು ನಿಮ್ಮ ದೃಷ್ಟಿಯಲ್ಲಿ ಅಪರಾಧವಾಯ್ತು.
ಮಗು ನೀನು ಕಡುಗಡುವನ ಮಗಳು. ನಿನ್ನಪ್ಪನ ಮನೆಯಲ್ಲಿ ಒಪ್ಪತ್ತು ಕೂಡ ಊಟಕ್ಕೆ ಗತಿ ಇಲ್ಲದ ನೀನು ನಿನ್ನ ಗಂಡನ ಮನೆಯಲ್ಲಿ ಸುಖ ಸಂತೋಷದಿಂದ ಮನಸವಾಡಲೆಂಬ ಹೆಬ್ಬೈಕೆ ಈ ನಿನ್ನ ತಂದೆಗೆ ಇದೆ. ನಿನ್ನ ವರನ ಸೋದಕ್ಕಾಗಿ ನಿನ್ನ ಅಣ್ಣ ಶಿವಾನಂದನ 100 ಮೈಲಿ ನಡೆದು ಊರೂರು ಅಲೆ ಸಾವಿರಾರು ರೂಪಾಯಿ ಕೇಳುವ ವಂಚಕರ ಮಾತಿಗೆ ಅದು ಎಷ್ಟೋ ಸರಸ್ವರಿಗೆ ಸಣ್ಣಾಗಿ ಅದು ಏನೋ ಇವತ್ತು ಗುರು ನೀಲಕಂಠನ ಕೃಪಾ ಕಟಾಕ್ಷ ನಿನ್ನನ್ನು ಕನಕ ಕೂಲದವರೊಬ್ಬರು ನೋಡಲು ಅದಕ್ಕಂತೆ ನಿನ್ನ ಶಿವಾನಂದ ಒಬ್ಬರ ಕೈಯಲ್ಲಿ ಪತ್ರ ಬರೆದು ಕೊಟ್ಟು ಹೋಗಮ್ಮ, ಬೇಗ ಹೋಗಿ ಅಕ್ಕ ಮಹಾದೇವಿ ಅಂತ ಹತ್ತು ಕಟ್ಟಾದ ಕನ್ನಡಿಯ ಬೇಗ ಸಿದ್ಧಳಾಗಮ್ಮ. ಯಾಕಪ್ಪ ಸುಮ್ಮನೆ ಮೇಲಿಂದ ಮೇಲೆ ನನ್ನನ್ನು ನೋಡಲು ಬಂದವರಿಗೆಲ್ಲ 500-600 ರೂಪಾಯಿ ಖರ್ಚು ಮಾಡಿ ನಿನ್ನ ಕೈ ಸುಟ್ಟುಕೊಳ್ತಿರ್ವಿ ಅಪ್ಪ. ಒಂದು ಹೆಣ್ಣು ಮುತ್ತೈದೆಯಾಗಿ ಮತ್ತೊಂದು ಮನೆ ಸೇರ್ಬೇಕಾದ್ರೆ ಅದಕ್ಕೆ 30 ಕಪ್ಪುಗಳಿರುತ್ತವೆ ಅಪ್ಪ. ಅದೆಲ್ಲ ಶ್ರೀಮಂತ ಮಕ್ಕಳಿಗೆ ಮಾತ್ರ ಮೀಸಲು. ಗಂಡಿನವರು 10,000 ವರದಕ್ಷಿಣೆ ಕೇಳಿದ್ರೆ ಇನ್ನೂ 2,000 ಹೆಚ್ಚಿಗೆ ಕೊಡುತ್ತೇನೆ ಎಂಬ ಬಲ ಅವರಲ್ಲಿ ಇರುತ್ತದೆಯಪ್ಪ. ಆದ್ರೆ ನೀನು ನನ್ನನ್ನು ನೋಡಲು ಬಂದವರಿಗೆ ನೀನೇನು ಕೊಡ್ತೀಯಪ್ಪ? ಜಡ್ಡು ಬಂದ್ರೆ ದುಡ್ಡು ಕೊಟ್ಟು ಔಷಧ ತರಲು ಕೂಡ ನಿರುಪಾಯನಾದ ನೀನು ನನ್ನ ಮದುವೆ ಮಾಡುವುದಂದ್ರೆ ತಿರುಕಲು ಕನಸಿನಲ್ಲಿ ಮಹಾರಾಜನಾದ. ಮಗು 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 5 ಬೆರಳುಗಳು ಸರಿಯಾಗಿ ಇರುವುದಿಲ್ಲವಮ್ಮ. ಸರಳ ಹೃದಯದ ಶ್ರೀಮಂತರು ಕೂಡ ಸಾಕಷ್ಟಿದ್ದಾರೆ. ಈ ಪ್ರಪಂಚದಲ್ಲಿ ಹಣಕ್ಕೆ ಆಸೆ ಪಡೆದೇ ಗುಣವತಿ ಹೆಣ್ಣನ್ನು ಹೆಂಡತಿಯನ್ನಾಗಿ ಮಾಡಿಕೊಳ್ಳುವ ಮಹಾನುಭಾವರು ಸಾಕಷ್ಟಿದ್ದಾರಂತ. ಆ ದೇವರು ಮನಸ್ಸು ಮಾಡಿದರೆ ಸುರಿ ಬಿಸಿಲು ಸಹ ಬೆಳದಿಂಗಳಾಗುವುದ. ಆ ದೇವರ ಮೇಲೆ ಭಾರ ಹಾಕಿದ್ರೆ ಮುಗಿದು ಹೋಯ್ತಪ್ಪ ನಮ್ಮ ಕತೆ. ನನ್ನ ಅಣ್ಣ ಶಿವಾನಂದ ಇಡೀ ರಾತ್ರಿ ಎಲ್ಲ ಕೆಲಸ ಮಾಡಿ ಬೆಳಗಾದೊಡನೆ ಸ್ಕೂಲಿಗೆ ಹೋಗಿ ಓದಿ ಉತ್ತೀರ್ಣನಾಗಿ BA ಮುಗಿಸಿದ್ರು ಒಂದು ಬಂಗಾರದಂತ ನೌಕರಿ ಕರುಣಿಸ್ಲಿಲ್ಲ. ಇನ್ನು ನನ್ನವಳಿಗೆ ಮುತ್ತಿನಂತ ವರ ಕರುಣಿಸುವನೇ ಆ ನಿನ್ನ ದೇವರು. ಇಲ್ಲಪ್ಪ ಇಲ್ಲ, ಇದು ನಿನ್ನ ಹುಚ್ಚು ಕಲ್ಪನೆಯಾಗಿದೆ. ಮಗು ನಮ್ಮ ದುರಾದೃಷ್ಟಕ್ಕೆ ಆ ದೇವರನ್ನು ನಿಂದಿಸಿ ಮತ್ತಷ್ಟು ಪಾಪದ ಭಾರವನ್ನು ಹೊತ್ತುಕೊಳ್ಳಬೇಡವು. ಆ ದೇವರು ಮನಸ್ಸು ಮಾಡಿದರೆ ನಿನ್ನ ಅಣ್ಣನಿಗೆ ನೌಕರಿ ಕೂಡ ಸಿಗುತ್ತದೆ. ನಿನ್ನ ಮದುವೆಯು ಇದರಲ್ಲೇ ಒಂದು ಒಳ್ಳೆಯ ಸೀರೆಯನ್ನು ಬೇಗ ಸಿದ್ಧಳಾಗ. ಆಯ್ತಪ್ಪ, ನಾನಷ್ಟು ನನ್ನ ಗೆಳತಿಯ ಮನೆಗೆ ಹೋಗಿ ಬರ್ತೀನಿ, ನೀನು ಕುಳಿತುಕೊಳ್ಳಪ್ಪ. ಇಂತಹ ಸಂತೋಷದ ಸಂದರ್ಭದಲ್ಲಿ ಸ್ವಂತ ಆದ ಒಂದು ಸೀರಿಲ್ಲದೆ ನೀನು ಬಾಗಲಾದನಮ್ಮ. ಅಣ್ಣ ಎಂದು ನಿನ್ನಿಂದ ಬಾಯಿ ತುಂಬ ಕಳಿಸಿಕೊಂಡು ಕಂಬನಿ ತುಂಬಿದ ನಿನ್ನ ಕಣ್ಣುಗಳನ್ನು ಕೈಯಾರೆ ಒರೆಸಿದೆ ವಿನಃ ಒಂದು ಸೀರೆ ತಂದು ಕೊಡಲಿಲ್ಲ. ಅಂತೆಯೇ ಇನ್ನು ನನ್ನ ಮನಗೆಂದು ನನ್ನ ಸ್ನೇಹಿತನ ಹತ್ತಿರ ಹೋಗಿ ಕೈ ಮುಗಿದ ಹಣ ತಂದು ಈ ಹೊಸ ಸೀರೆ ತಂದು ಹೋಗಮ್ಮ ಹೋಗು, ಈಗ ಸದ್ಯ ಅವರು ಬರೋರಿದ್ದಾರೆ. ತಂಗಿ, ಈ ರೀತಿ ಕರೆಯಬೇಡಮ್ಮ. ಈ ನಿನ್ನ ನುಡಿ ಕೇಳಿದ ಕ್ಷಣ ಕ್ಷಣಕ್ಕೂ ನನ್ನ ಕರಳೆಲ್ಲ ತಳಮಳಗೊಳ್ಳುತ್ತದೆ. ಇರಲಮ್ಮ, ಸಿಗಿದಾಗಮ್ಮ. ಶಿವಾನಂದ, ಈಗ ಬರುವವರಾದರೂ ಕೂಡ ಅಪ್ಪ, ಅದೆಲ್ಲ ಹಣೆ ಬರಹ. ಅವರ ಕಂಕಣ ಬಲ ಕೂಡಿ ಬಂದಿದರೆ
ನನ್ನ ಶ್ರೀಮಂತರಿಗೆ ಒಪ್ಪುವಂತ ನನ್ನ ಮನೆಗೆ ಒಂದು ಶಿವಾನಂದ ಬೇಗನೆ ತೋರ್ಸಪ್ಪ ನಿನ್ನ ತಂಗಿನನ್ನು. ಯಾಕಂದ್ರೆ ಚಿನ್ನದಂತ ಕನ್ಯಾ ನೋಡಲು ಇನ್ನೂ 4 ದಿನ ಹೋಗಲೇಬೇಕಾಗಿದೆ. ಸಾಹುಕಾರರೇ, ನಮ್ಮ ತಂಗಿಯ ಮನ ನಿಮ್ಮ ಮಗನ ಮನ ಮೆಚ್ಚಿದ್ರಿ ಮತ್ತೆ ಯಾಕೆ ಮುಂದಿನ ಊರಿಗೆ ಹೋಗಿವ್ರ? ನಿಮ್ಮ ತಂಗಿಗಿಂತ ಒಂದು ಚಲವಾದ ಹೆಣ್ಣ ಈ ಮಿರ್ಗಿ ಊರಾಗಿ ಇರಬಾರ್ದು ಯಾಕಂತೀನಿ ಹೋಗ್ತಮ್ಮ. ಅಷ್ಟೇನಿದೆ ಕೆಲಸ. ಅದು ಒಪ್ಪುವುದು ಬಿಡುವುದು ನನ್ನ ವಿಷಯ, ನನ್ನ ಕರ್ತವ್ಯ. ಹೇಳಿ ಶಿವಾನಂದ್, ಬೇಗ ನಿನ್ನ ತಂಗಿನನ್ನು ಕರೆದುಕೊಂಡು ಬಲ್ಲಪ್ಪ. ತಂಗಿ, ಎಲ್ಲರಿಗೂ ನಮಸ್ಕಾರ ಮಾಡಮ್ಮ. ಮುಖ ತೋರ್ಸಮ್ಮ ತಂಗಿ. ಹಾಗೆಲ್ಲ ನಾಚಲಾರದು ಮಗು ಶಾರದ, ಹಾಗೆಲ್ಲ ನಾಚಲಾರದಮ್ಮ. ನಿನ್ನ ಪತಿಯಾಗೂ ಮಹಾನುಭಾವರು ಮತ್ತು ನಿನ್ನ ಮಾವನವರು ನಿನ್ನ ಮುಖ ನೋಡಬೇಕೆಂಬ ಹಂಬಲ ಇರುವಾಗ ಹಾಗೆಲ್ಲ ಹುಚ್ಚಿಯಂತೆ ಮಾಡಬಾರದು. ಮುಖ ತೋರಿಸು. ಸಾಕ್ಷಾತ್ ಸರಸ್ವತಿ ಕೈ ಕಾಣುತ್ತಿದ್ದಳಲ್ಲಪ್ಪ ಶಿವಾನಂದ ನಿನ್ನ ತಂಗಿ ಮುಖದ ಮೇಲೆ. ಮುಖಕ್ಕೆ ತಕ್ಕ ಸೊಗಸಿಗೆ ಬೇಕಾದ್ರ ಮೊದಲು ಆಸ್ತಿ ಪಾಸ್ತಿ ಬಗ್ಗೆ ವಿಚಾರಿಸ್ಬೇಕ್ರಿ. ಎಂಟೇಗೌಡ್ರ ಆಸ್ತಿ ಪಾಸ್ತಿ ಇರ್ತಲ್ಲ, ಮೊದಲು ಶಿಕ್ಷಣ ಬಗ್ಗೆ ವಿಚಾರಿಸ್ಬೇಕಪ್ಪ. ಅವಳು ಶಿಕ್ಷಣ ತೆಗೆದುಕೊಂಡು ಏನು ಸುರಿಸಿಕೊಳ್ಳಲು ಸಂಪುಟದ ಬಗ್ಗೆ ವಿಚಾರಿಸಬೇಕು. ಅದ್ರ ಜೊತೆ ಶಿಕ್ಷಣ ಅಂತ ಬೇಕಪ್ಪ. ಅದರಲ್ಲಿ ಏನಿದೆ ಏನಿಲ್ಲ. ಏನಮ್ಮ ತಂಗಿ ಎಷ್ಟು ಕಲಿತಿದ್ಯಮ್ಮ? ಕನ್ನಡ 7ನೇ ಪಾಸ್ ಮಾಡಿದೆ. ನಾನೊಂದು BA ಕಲ್ತು ಪದವೀಧರ, 7ನೇ ಮುಗಿಸಿದ ಮಾದೇವಿ ಸರಿಯಾಗೋದೇನಪ್ಪ. ನೀನೊಬ್ಬ ಸುತ್ತು ಕಾಡು ಪ್ರಾಣಿ. ಸುಂದರ ಕನ್ಯಾ ನೋಡಲು ಬಂದವರು ನಾವು. ಅವಳ ರೂಪ, ಅವಳ ಲಾವಣ್ಯ ಹಾಗೂ ಅವರ ಕೈ ತುಂಬ ಕೊಡ್ತಿರುವ ಮನಸ್ಸಿನ ಬಗ್ಗೆ ವಿಚಾರಿಸು ಹೊರತು ಅವರ ಗತ್ತಿನ ನೋವು ನಡುವ ಕೈ ಎಂದಿಗೆ ಬಿಡಬಾರದು. ನಿಜವಾಗಲೂ ವಿದ್ಯಾರ್ಥಿಗಳು ನೀವು ಯೂರಪ್ಪ ಸಾಹುಕಾರ ವಿಚಾರಿಸುವ ವಿಷಯವನ್ನು ಸಂಪೂರ್ಣ ಅರ್ಥಿರುವರೆ. ಹೋಗ್ಲಿ ಬಿಡಿ ಅಂತ ಹೇಳೋರ.
ಕನ್ಯಾ ಅಂತೂ ನನಗೆ ಪಾಸ್ ಬಿದ್ದೈತಿ. ಹೌದು. ಮಾತ್ರ ಸ್ವಲ್ಪ ಇತ್ತ ಕಡೆ ಬರ್ಬೇಕ್ರಿ ಎಂಟೇಗೌಡ್ರ. ಆ, ನೋಡಿ ಕನ್ಯಾ ಅಂತೂ ಫಸ್ಟ್ ಕ್ಲಾಸ್ ನನಗೆ ಪಾಸ್ ಬಿದ್ದೈತಿ. ಮಾತ್ರ ಅವ್ರ ಕೈ ತುಂಬಾ ಕೊಡ್ತಿರ್ಬೇಕು. ವರದಕ್ಷಿಣೆ ಬಗ್ಗೆ ಸ್ವಲ್ಪ ವಿಚಾರಿಸ್ಬೇಕ್ರಿ ಎಂಟೇಗೌಡ್ರ. ನೋಡು ಶಿವಾನಂದ, ಏನ್ರಿ ಗೌಡ್ರೆ? ನಿನ್ನ ತಂಗಿ ದೈವ ನಿಜವಾಗಿ ಚೆನ್ನಾಗಿದೆ ಹೋಯಪ್ಪ. ನಮ್ಮ ಸೂರಪ್ಪ ಸಾವುಕಾರರು ಮೆಚ್ಚಿಕೊಂಡಾರ ಅಂದ ಬಲಕ ವರ ಉಪಚಾರವಾದ ವಿಷಯ ಏನಿದ್ದು ಹೇಳಿ ಬಿಡಲ್ಲ. ಸಾಹುಕಾರರೇ, ಇರುವೆಯು ಸಕ್ಕರೆಯ ಸಣ್ಣ ಹಳಕನ್ನೇ ಎಳೆಯಬಹುದು, ಹೌದೌದು. ಹೊರತು ಕಲ್ಲಿನ ತುಂಡನ್ನು ಎಳೆಯುವ ಶಕ್ತಿ ಅದಕ್ಕಿರುವುದಿಲ್ಲ. ಅದರಂತೆಯೇ ನನ್ನ ಮಗಳನ್ನು ನಾನು ಕೊಡುವೆನೇ ವಿನಃ ಅದರ ಜೊತೆಯಲ್ಲಿ ಹಿರಿದಾದ ವರದಕ್ಷಿಣೆಯನ್ನು ಹಿರಿದಾದ ಹೊರೆಯನ್ನು ಕೊಡಲು ಸಾಧ್ಯವಿಲ್ಲ. ಹೇಗಂದ್ರೆ ಹ್ಯಾಂಗ್ರಿ ಬಸವಣ್ಣ, ನೆಂಟಸ್ತಕ್ಕೆ ಬಳಸಬೇಕಾದ್ರ 108 ಖರ್ಚುಗಳಿಗಾಗಿ ಕೈ ಸಣ್ಣ ಬಿಡಬೇಕು. ನೋಡಿದವ್ರೆ, ನನ್ನ ತಂಗಿ ಸುಮಂಗಲಿಯಾಗಿ ಶ್ರೀಮಂತರ ಸೊಸೆಯಾಗಿ ಸುಖ ಸಂತೋಷದಿಂದ ನಲಿದಾಳ್ ಎಂಬ ಆಸೆ ನನ್ನ ನರನಾಡಿಗಳಲ್ಲಿ ಉಕ್ಕುತ್ತಿದೆ. ಆದರೆ ಬಡತನದಲ್ಲಿ ಬಿಕ್ಕುತ್ತಿರುವ ನಾವು ನೀವು ಬಯಸಿದಷ್ಟು ವರದಕ್ಷಿಣೆ ಕೊಡಲು ಹೇಗೆ ಸಾಧ್ಯ? ಹೇಗೆ ಸಾಧ್ಯ? ಏನು ನಿನ್ನ ಕಡೆಯಿಂದ ಸಾಧ್ಯವಾದರೆ ನಾವು ಹೊರಡ್ತೀವಿ. ಒಳ್ಳೆ ಬಂದಾಯ್ತು. ಸಹಕಾರರೇ, ಕಟುವಾಗಿ ನುಡಿದು ಕೈ ಬಿಡಬೇಡಿ. ಕಲಿತರು ಉದ್ಯೋಗಿಲ್ಲದೆ ನಿರುದ್ಯೋಗಿಯಾದ ನಾನು ಈ ಮರಿಮಾರಿ ಆದರೂ ಬಲಿಷ್ಠನ ತಮೂರಿಸಿ ನನ್ನ ತಂಗಿಯನ್ನು ನಿಮ್ಮ ಮುಡಿಯಲ್ಲಿ ಹಾಕುತ್ತೇನೆ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಈ ತಮ್ಮ ಹಿರಿಯ ಹೃದಯದ ಆಶ್ರಯದಲ್ಲಿ ನನ್ನ ತಂಗಿಗೆ ಸಶಸ್ತಾನವನ್ನು ಕಲ್ಪಿಸಿಕೊಡಿ. ನೋಡಿ ಶಿವ, ಈ ರೀತಿ ಕೈ ಮುಗಿದು ಕಣ್ಣೀರು ಹಾಕಿ ಕಾಲಿ ಬಿದ್ದು ಕೇಳಿದರೆ ಒಮ್ಮಿಂದ ಒಮ್ಮೆ ಒಪ್ಪಗಳು ಇದು ಕಾಳಕಡಿ ವ್ಯಾಪಾರವಲ್ಲ ಮತ್ತು ಪಶು ಪಕ್ಷಿ ವ್ಯಾಪಾರವಲ್ಲ. ಶಿವಾನಂದ ಒಂದು ಹೆಣ್ಣು ಸಸಿ ಸ್ಥಾನಕ್ಕೆ ತಂದು ಅವಳ ಊಟುಗಟ್ಟಿಗಾಗಿ ಹಣದಂತ ಹಣ ನಾವು ಕೂಡ ಸೂಚಿಸಬೇಕಾಗುತ್ತದೆ. ಶಿವಾನಂದ್, ನಾನು ಕೇಳಿದರೆ ಹಣವು ನಿನ್ನ ತಂಗಿಯ ಸುಖಸರವಾಗಿ ಕೇಳುತ್ತೆಂಬುದು ತಿಳಿದುಕೊಳ್ಳಬೇಕು. ಶಿವಾನಂದ, ತಿಳಿದುಕೊಳ್ಳಬೇಕು. ಹೆಣ್ಣು ಹಣದ ತಪ್ಪಿಗಾಗಿ ಬಾಣದಂತೆ ಇಳಿದು ಬರುವ ನಿಮ್ಮ ಮಾತುಗಳನ್ನು ಕೇಳಿ ಸಹಿಸಿಕೊಳ್ಳಬೇಕಾಗಿದೆ. ಸಾಹುಕಾರರೇ, ಅಂತೆಯೇ ಬೆನ್ನು ಬಾಗಿಸಿ ಕಣ್ಣೀರು ಸುರಿಸಿ ಕೈ ಜೋಡಿಸಿ ಕೊನೆಯದಾಗಿ ಕೇಳಿಕೊಳ್ಳುತ್ತೇನೆ. ನಿಮ್ಮ ಮನೆಯಲ್ಲಿ ನಮ್ಮ ಮಗಳಿಗೆ ಸೊಸೆಯಾಗುವ ಸ್ಥಾನ ಕೊಡಿ. ಇಲ್ಲವಾದರೆ ನಮ್ಮೆಲ್ಲರ ಕತ್ತು ಹಿಚಕಿ ಕೈಲಾಸಕ್ಕಾದರೂ. ಏನಿದು ಕಣ್ಣೀರು ಸುರಿಸಿ ನಾಟಕ ಮಾಡಿದ್ರೆ ಆಗುವುದೇನು? ನನಗ ನಿನ್ನ ಮನೆಗೆ ಹೆಣ್ಣು ತೋರಿಸಿದ ತಂತು ಈ ರೀತಿ ನಾಟಕ ಮಾಡಿದ್ರೆ ಆಗೋದೇನು ಬಸವಣ್ಣ? ನೋಡು, ಈಗಿನ ಕಲಿಯುಗದಲ್ಲಿ ಹೆಣ್ಣಂದ್ರೆ ಒಂದು ಇರುವುದು ಮನಿತನದ ಹುಣ್ಣು. ಮನುಷ್ಯನಿಗೆ ಒಂದು ವೇಳೆ ಹುಣ್ಣಾದ ಮೇಲೆ ಕಡಿಮೆ ಆಗೋದು ಸಚಿನ್ ಡಾಕ್ಟರ್ ಪವಾರದಿಂದ. ಬಸವಣ್ಣ, ನಿನ್ನ ಮಾತ್ರ ಮನಿತನದ ಹೆಣ್ಣಾಗ ಹುಮ್ಮಪ್ಪ ಕೊನೆ ನಿನ್ನ ಮಗಳಿಗೆ ಮದುವೆ ಮಾಡಿ ಕೊಟ್ಟ ಗಂಡ ಮನೆಗೆ ಕಳಿಸಿದ ಮೇಲೆ ಬಸವಣ್ಣ, ಹಣ ಇಲ್ಲಂತೇಳಿ ಕಣ್ಣೀರು ಸುರಿಸಿ ನಾಟಕ ಮಾಡಿ ನಿನ್ನ ಮಗಳಿಗೆ ವರದಕ್ಷಿಣೆ ಇಲ್ಲದೆ ಯಾವ ಮನೆಗೆ ಸೇರಿಸಬೇಕು? ಹಣವಿಲ್ಲದೆ ನಿಮ್ಮ ಹೆಣ್ಣು ಒಪ್ಪನ್ನು ಮಾಡಿದೆ ಆಗಿ ಅವನು ಮನೆಗೆ ಸೇರ್ಬೇಕೆಂದು ಆಸೆ ಇದ್ದರೆ ಮದುವೆ ಏನಾದರೂ ಏಕೆ ಮಾಡಿರಿ? ನಿಮ್ಮಂತರವಾಗಿ ಸಾವಿರಾರು ಸುಳ್ಳು ನಿಶ್ಚಿತವಾಗಿರುವಾಗ ಅಲ್ಲಿ ಕಳಿಸಿ ನಡೆಸಲು ಬಿಟ್ಟು ನಿಮ್ಮನೆಗೆ ಕರ್ಕೊಳ್ಬೋದಲ್ಲ. ಬಡವರಿಗೆ ಬಲವಿಲ್ಲವೆಂದು ಭಯಂಕರ ಮಾತನಾಡಿ ಬೆನ್ನು ನಮ್ಮ ಮನುಷ್ಯಗೆ ಬರೆಯಲೇಬೇಡ. ವರದಕ್ಷಿಣೆ ಕೊಟ್ಟಾಗಲೇ ಕೈ ಹಿಡಿಬೇಕೆಂಬ ಛಲ ನಿಮ್ಮದಾಗಿದ್ದರೆ ದಯವಿಟ್ಟು ಬಡದಕ್ಷಿಣ ಮನೆಯಿಂದ ದಯಮಾಡಿಸಬೇಕು. ದಯಮಾಡಿಸ್ಬೇಕಂದ್ರೆ ನಾನು ಮೊದಲು ಆಲೋಚನೆ ಮಾಡಿ ಆ ಮಂತ್ರ ಕೊಡ್ಬೇಕಾಯ್ತು. ಶಿವ ಮದುವೆ ಬಂದ್ರೆ ಒಂದು ಸಣ್ಣ ಹುಡುಗಾಟಿಗೆ ಮಾಡಿದ್ಯಾ? ನೀನು ಹಣ ನಿಂತ ಮೊದಲು ಹೇಳಿರ್ತಾರೆ ನಿನ್ನ ಮನೆಗೆ ಹೆಣ್ಣು ಕೂಡ ನೋಡೋಣ.
ಸುರಪ್ ಸಾವುಕಾರ ಇವತ್ತು ರಾತ್ರಿ ನಾನೇ ಹೌದು 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 ನಾನೇ ಶ್ರೀಮಂತರ ಮನೆಯಂದು ಬಿಟ್ಟು ಈ ದಿನ ಭಿಕ್ಕಿ ಬರುವ ಭಿಕ್ಷಕ ಮನೆ ಕನ್ಯಾ ತೋರು ತಂದಿರ ಎಂತೆ ಗೌಡ ಅಪ್ಪ ಎಂಟೇಗೌಡ ಧರ್ಮಶಾಲೆ ಕರ್ಕೊಂಡು ತಪ್ಪಿ ಕರ್ಕೊಂಡು ಬಂದ ನಡೆಯಪ್ಪ ಅವನ ನಿನ್ನಂತ ಸೌಕರ್ಯ ಊರಾಗ ಬಹಳ ಮಂದಿ ನೋಡಿದನ ಏನಂದು ಎಂಟೇ ಗೌಡ ಏನಂದ್ರಿ ಈ ಊರಾಗ ಸೌಕರ್ಯ ನನ್ನ ಹಿಂದೆ ಅದನ ಅಂತ ಹೇಳಿದ್ರಿ ಇನ್ನು ಈಗ ನಾ ಮುಂದೆ ಹೋದ್ಮ್ಯಾಗ ಹಿಂದೆ ಏನು ಮಾತಾಡ್ತಿದ್ದಲ್ಲ ಈಗ ಮಾತಾಡಿದ ಈ ಊರಾಗ ದೊಡ್ಡ ಸುರಪ್ ಸಾವುಕಾರ ಇವತ್ತು ರಾತ್ರಿ ಕೊಡ್ತಾವ ನಾನೇ 90 ಎಕರೆ ಆಸ್ತಿ ಮಾಲಕಂದ್ರ ನಾನೇ ಸಾಧುವರ ಏನು ಇವ್ನು? ಮಾತ್ರ ಇನ್ನು ಎಂದಿಗೆ ಹೊಂದುದಲ್ಲ ವರ್ಷಿಗೆ ಉಗಾದಿಗೆ ಬೆಳೆ ಮಾತ್ರ ಒಂದು ಕಾಳನ ಮನೆಗೆ ಇದು ಮಾತ್ರ ಖರೆ ಎಂಟೇಗೌಡ ನನ್ನ ಶ್ರೀಮಂತಿಕೆ ಮಾತ್ರ ಎಂದೂ ಕಡಿಮೆ ಆಗಿಲ್ಲ ನಿನ್ನಂತ ಎಂಟೇಗೌಡ ನನ್ನ ವಿಷಯದಾಗ ನೋ ನಾವು ನಿಂತವ್ರು ಇರ್ತಾರೆ ನೋಡ್ರಿ ಸಾವುಕಾರಗಳು ಯಾರು ಮಾಡೋದು ಶಿವಾನಂದ ಏನ್ರಿ ಗೌರಿ ನಿಮ್ಮ ತಂಗಿಗೆ ಇವನ ಮಗನಿಗೆ ಹೆಣ್ಣು ಕುಳ್ಳಾರಕ್ಕ ಒಳ್ಳೇದಾಯ್ತು ಮರಯ್ಯ ಯಾಕ್ರಿ ಗೌರಿ ಏನಾಯ್ತು ಅವನ ಮಗನಿಗೆ ಸ್ತ್ರೀ ರೋಗ ಐತಿ ಅಪ್ಪ ಅಣ್ಣ ಈಗಲಾದ್ರೂ ನಿಮ್ಮ ಮನಸ್ಸಿಗೆ ಸಮಾಧಾನವಾಗಿದೆ ನಿಮ್ಮ ಮನೆಯಲ್ಲಿ ಹುಟ್ಟಿದ ಹೆಣ್ಣನ್ನು ನೋಡಲು ಬಂದ ವರಗಳು ನುಡಿದ ಕಠೋರ ನುಡಿಗಳು ಕೇಳಿ ನಿಮ್ಮ ಮನಸ್ಸಿಗೆ ಸಮಾಧಾನವಾಯಿತು ನಿನಗಿರುವಳು ಒಬ್ಬಳೇ ಒಬ್ಬಳು ಮಗಳು. ಅಣ್ಣ ನಿನಗಿರುವಳು ಒಬ್ಬಳೇ ಒಬ್ಬಳು ತಂಗಿ ಈ ನಿನ್ನ ತಂಗಿಗೆ ತುತ್ತು ಅನ್ನ ಹಾಕಲು ಭಾರವಾಗಿದೆ ಎಂದು ಆದಷ್ಟು ಬೇಗ ನನ್ನ ಮದುವೆ ಮಾಡಿ ಮತ್ತೊಬ್ಬರ ಮನೆಗೆ ಕಳಿಸಬೇಕೆಂದ್ರೆ ಆಯ್ತಣ್ಣ ಇನ್ನು ಮುಂದೆ ನಾನು ಎಲ್ಲಿಯಾದರೂ ಕಸ ಮುದ್ರೆಯನ್ನಾದರೂ ಬೆಳೆದು ನನಗೇನು ಹೊಟ್ಟೆ ತುಂಬಿಸಿಕೊಂಡು ಈ ಹೆಣ್ಣು ತಂಗಿ ಶಾರದ ಭೂಕಂಪವಾಗಿ ಭೂಮಿಗೆ ಇರುವಂತೆ ಮಾತನಾಡ್ತಾ ಇದ್ದೆ ನಿನ್ನ ಅಣ್ಣನಾಗಿ ಹುಟ್ಟಿ ನನ್ನ ಹೊಡೆ ಕೊಡೆ ಕಾಣಲು ನಿನ್ನ ಮದುವೆ ಮಾಡಲು ಮುಂದಾದರೆ ತಂಗಿಗೆ ತುತ್ತ ಹಾಕದ ತಿಳಿದೇನೆ ನಾನು ತಿಳಿದು ಮಾತನಾಡ್ತಾ ಇದ್ದೆಲ್ಲಮ್ಮ ಮಾತನಾಡ್ತಾ ಇದ್ದೆ ನಿನ್ನ ಮದುವೆಯು ಮಹಾ ಕಷ್ಟವಾಗಿರುವಾಗ ಮತ್ತೆ ಈ ನಿನ್ನ ಕಂಡ ತುಂಡ ಮಾತಿನಿಂದ ಮತ್ತಷ್ಟು ತುಂಡರಿಸುವೆಯಲ್ಲಮ್ಮ ಮತ್ತನ್ನು ತುಂಡರಿಸುವೆಯಲ್ಲಮ್ಮ ಹೆಣ್ಣು ಮಗು ಬೇಕೆಂದು 10 ದೇವರಿಗೆ ಹರಕೆಯನ್ನು ಹೊತ್ತು ನನ್ನನ್ನು ಅಂದು ಹಡೆದ ತಪ್ಪಿಗಾಗಿ ಇಂದು ದೇವರು ಈ ರೀತಿ ಶಿಕ್ಷಿಸುತ್ತಿರುವ ನಮ್ಮ ಯಾವ ವೇಳೆಯಲ್ಲಿ ಹುಟ್ಟಿದ್ದೀಯೋ ಏನೋ ಮಹಾರಾಯ ಮನೆಗೆ ಬಂದವರು ಕೂಡ ಬಪ್ಪದೆ ಮರಳಿ ಹೋಗುತ್ತಿದ್ದಾರೆ ಶಿವಾನಂದನಂತ ನೀನಾದರೂ ಗಂಡಾಗಿ ಹುಟ್ಟಿದ್ದರೆ ಎಲ್ಲಿಯಾದರೂ ದುಡಿದು ಹೊಟ್ಟೆಯನ್ನು ಹೊರೆದುಕೊಳ್ಳುತ್ತಿದ್ದೆ ಕುಳಿತಿದ್ದೀವೇನೋ ನನ್ನ ಪಾಲಿನ ಮಗಳಾಗಿ ನನ್ನ ಹೊಟ್ಟೆಯಲ್ಲಿ ಹುಟ್ಟುವುದಕ್ಕಿಂತ ಒಂದು ಬೀಳಿ ನಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದೆ ಅಪ್ಪ ಅಪ್ಪ ನಿನಗೇನು ಭೂತ ಬಡದಕ್ಕೊಂಡಿದೆಯಲ್ಲಪ್ಪ ಯಾರಿಗೆ ಮಾತಾಡ್ತಾ ಇದ್ದೀಯಪ್ಪ ಈ ಹೂವಿಗಿಂತಲೂ ಮೃದುವಾಗಿರುವ ನನ್ನ ತಂಗಿಯ ಮನಸ್ಸಿಗೆ ಈ ರೀತಿ ಮಾತಾಡ ಯಾವ ನರಕಕ್ಕೆ ಹೋಗಬೇಕೆಂದು
ನಿನಗ ಪಡೆದುಕೊಂಡಿರುವ ಈ ಬಡತನದ ಭೂತ ಒಂದು ಆ ಮಗಳ ಮೇಲೆ ಹಾಕಿದರೆ ಅವಳ ಏನು ಮಾಡುವಳಪ್ಪ, ಏನು ಮಾಡುವ? ಮಗಳನ್ನು ಹಡೆದಿರುವ ತಪ್ಪಿಗೆ ನೀನು ಹೆಣವಾದರೂ ಚಿಂತೆ ಇಲ್ಲ. ಅವಳ ಮದುವೆ ಮಾಡುತ್ತೀನಿ ಎಂಬ ಮಹತ್ವಾಕಾಂಕ್ಷೆ ಇರಬೇಕಪ್ಪ, ಮಹತ್ವಾಕಾಂಕ್ಷೆ. ಆ ನಿನ್ನ ಭಾರವನ್ನು ನನ್ನ ತಲೆ ಮೇಲೆ ಹೊತ್ತು ನಾನು ಪೂರ್ತಿ ಮಾಡ್ತೀನಪ್ಪ, ನಾನು ಪೂರ್ತಿ ಮಾಡ್ತೇನೆ. ನನ್ನ ತಂಗಿಗೆ ವರಶೋಧವಾಗುವವರೆಗೂ ಹನಿ ನೀರು ಕೂಡ ಮುಟ್ಟುವುದಿಲ್ಲವೆಂದು ನಿನ್ನ ಪಾದ ನೀನೇನು ಚಿಂತಿಸಬೇಡಪ್ಪ, ಚಿಂತಿಸಬೇಡ. ನನ್ನ ತಂಗಿಯನ್ನು ಒಳ್ಳೆ ವರವನ್ನು ನೋಡಿ ಒಳ್ಳೆ ವಿಶ್ರಾಮಣೆಯಿಂದ ಮದುವೆ ಮಾಡ್ತೀನಪ್ಪ. ನೀನೇನು ಚಿಂತಿಸಬೇಡಪ್ಪ, ಚಿಂತಿಸಬೇಡ. ನೀನೇನು ಚಿಂತಿಸಬೇಡಮ್ಮ, ಚಿಂತಿಸಬೇಡ. ಮನಸ್ಸೇ
ದೊಡ್ಡ ಅಧಿಕಾರಿಗಳಿಗೆ ಗಂಡ ಹೆಣ್ಣುಗಳನ್ನು ಗೊತ್ತ ಮಾಡಿ ಎಂಟತ್ತಕ್ಕೆ ಕೊಡುವ ಈ ಎಂಟೇಗೌಡನ ಸ್ವಂತ ಮಗಳಿಗೆ ಒಂದು ಒಳ್ಳೆ ವಾರ ನೋಡಿ ಮದುವೆ ಮಾಡಿ ಇಷ್ಟು ದಿವಸ ಮಗಳು ಓದಕ್ಕೆ ಸಣ್ಣ ಹಾಕಿದ್ರಿ ನಾವು ಮನೆ ಬಿಟ್ಟು ಬಿಟ್ಟು ತಿರುಗಿದ್ರ ಚಿಂತಿದ್ದಿತ್ತಲ್ಲ. ಈಗ ಆಕೆಗೆ 18 ವರ್ಷದ ಹರೆ ತುಂಬಿತ್ತು ನೋಡ್ರಿ. ಒಂದು ನಮೂನೆ ಚಕಪಕ ಚಕಪಕ ಅಂತ ಕಾಲ ಕಿತ್ತಿ ಹೊರಗೆ ಇಟ್ಲಾರ್ದಂಗ ಆಗೈತ್ರಿ. ನಾವು ಮನೆ ಬಿಟ್ಟು ಹೊರ ಹೋಗೋದು ಅಷ್ಟ ತಡ. सपनों की रानी कब आएगी, सपनों की रानी कब आएगी, सपनों की रानी कब आएगी, मेरे सपनों की रानी कब आएगी. ಇವ್ರು ಹಾಡ್ಕೊಂಡು ನಿಂತಿರ್ತಾರೆ. ಅವನಿಗೆ ಬಾರಿಸ್ಬಿಡ್ಬೇಡ. ಅವನಿಗೆ ಅವ ಏನೋ ಕಲಿಸಿಲ್ಲ, ಅವನಿಗೆ ಬಾರಿಸ್ಬೇಡ. ನೀ ಬಾರ್ಸಾವಿದ್ದಿಲ್ಲ, ನೀ ಬಾರಿಸು. ಅವನಿಗೆ ಬಾರಿಸ್ಬಿಡ್ಬೇಡ. ಹತ್ತಿರ ಕಲಿಸಿಲ್ಲ. ನೆಂಟತ್ತಕ್ಕೆ ಕೊಡುವ ಎಂಟೇಗೌಡನ ಸ್ವಂತ ಮಗಳಿಗೆ ಒಂದು ಒಳ್ಳೆಯ ವರ ಕೊಡುವುದು ಆಗಲ್ಲ ಅಂತೀರಿ. ಈ ದಿನ ಮಗಳು ಒಬ್ಬಕ್ಕೆ ಸಣ್ಣ ಹಾಕಿದ್ದಳ್ರಿ. ಆಕೆ ಈಗ ಮನೆ ಬಿಟ್ಟು ತಿರ್ಗಾ ಕಟ್ಟಾಳ. 18 ವರ್ಷದ ಹರೆ ತುಂಬಿದ. ಒಂದೇ ನಮ್ಮನೆ ಹಾರೇಳ ಕತ್ತುದನು ಕಂಡು ಕಾಲ ಕಿತ್ತಿ ಹೊರಗೆ ಇಡ್ಲಾರ್ದಂಗ ಆಗೈತ್ರಿ. ನಾವು ಮನೆ ಬಿಟ್ಟು ಹೊರಗೆ ಹೋಗೋದು ಅಷ್ಟ ತಡ ನೋಡ್ರಿ. ಕುತ್ತಾಲ ಮಂಗ್ಯನ ಗಂಡು ಹುಡುಗರು ಮೇರೆ ಸೊಪ್ಪನೋಕಿ ರಾಣಿ ತುಮ್ ಕಬ್ ಆಯಿಗೆ ಅಂತ ಹಾಡು ಹಾಡೋದ್ಯಾನ್, ಸಿಟ್ಟಿ ಹಾಕೋದ್ಯಾನ್, ಏನ್ ಬೇಕದೆಲ್ಲ ಮಾಡ್ಕೊಂತ ನಿಂತಿರ್ತಾರ. ಹೇಗಂದ್ರ ನನ್ನ ಮಗಳು ಎಲ್ಲಿ ನಡಾ ನೀರ್ನ ಕೈ ಬಿಡ್ತೈತೋ ಏನೋ ಅಂತೀನಿ. ಏನಾರ ಒಳ್ಳೆ ಉಪಾಯ ಮಾಡ್ಬೇಕ್ರಿ. ಅಲ್ರಿ ಈ ಕಡೆ ಎಲ್ಲರ ಮನೆ ಕುಲ್ಲಾದಾವೆ ಕಡಬೆಟ್ಟಿ ಊರಾಗ ಸಣ್ಣ ಸಣ್ಣ ಮಕ್ಕಳಿಗೆ ಬಣ್ಣ ಬಣ್ಣ ಮಾತು ಹೇಳಿ ಚಂದಾಗಿ ಸಾಲಿ ಕಲಿಸ್ತಿದ್ದೇವ್ರಿ. ಅದನ್ನ ನೋಡಿ ಥೋಡೆ ಮುಂದೆ ಹೊಟ್ಟೆ ಕಡೆಯವ್ರು ಇರ್ತಾರಲ್ರಿ, ಹೊಟ್ಟೆ ಕಡೆದು ಈ ಊರಿಗೆ ಬದ್ಲಿ ಮಾಡಿಸೋದು ಮಾಡ್ಸ್ಯಾರ. ಅದು ಕೋರ್ಗಳ ಸಾಲಿಗೆ ಅಲ್ರಿ. ನಾವಿಲ್ಲಿ ಎಲ್ಲಿ ಮನೆ ಹುಡುಕಬೇಕು, ಎಲ್ಲಿ ಇರಬೇಕು ಮಾಡಬಾರ್ದ್ರಿ. ಮಾಸ್ತರ್ ನೌಕರಿ ಅಂತೂ ಎಲ್ಲೆಲ್ಲೂ ಈ ಭಾರತದಾಗ ಮೋದಿ ಸರ್ಕಾರ ಬಂದ ಭಿಕ್ಷಕರ ಕಾರ್ಡ್ ಒಂದು ಬಹಳ ಹೆಚ್ಚಾಗಿದ್ರಿ ಈ ಊರಾಗ. ಯಾಕೆ ಹೋಗ್ತಮ್ಮ ಒಬ್ಬನೇ ಬಡಬಡಿಸ್ಕೊಂತ ಬರಕತ್ತಿಯಲ್ಲ, ಬಡಬಡಿಸ ಚಟ ಐತಿ. ನಮಸ್ಕಾರ. ಮುಟ್ಟೈತಿ ಯಾವಾಗ ನಾವು ಮಾಡಿವೇನ್ರಿ? ಅಲ್ರಿ ನೀವು ಇದೇ ಊರನ್ರಿ ಅಂತಾರ ಚಲೋ ಅಂತಲ್ರಿ. ನಮಗೂ ನಿಮ್ಮಂತವ್ರ ಗಟ್ಟಿನ ಬೇಕಾಗೈತಿ. ಬೇಕಾಗಿ ಮತ್ತ ಹ್ಞೂ ರೀ ಬೇಕಾಗೈತಿ. ಅದ್ರ ಜೊತೆ ಇನ್ನೊಂದು ಬೇಕಾಗೈತಿ. ಐತಿ ಪ್ರಕೃತಿ ಇನ್ನೊಂದು ಅಲ್ರಿ. 2 ಸಾಲ್ತಾವ ಇನ್ನೊಂದು ಹಾಕಿದ್ರು ನೋಡ್ರಿ ಅಲ್ಲ.
ಅಲ್ರಿ ನಾ ಏನ್ ಕೇಳಾಕತ್ತೀನಿ ನೀವೇನ್ ಹೇಳಾಕತ್ತೀರಿ? ನಾ ಕೇಳಿದ್ದು ಒಂದು ಬಾಡಿಗೆ ಮನೆ. ಅದನ್ನು ಬಿಟ್ಟು ನೀವು ಕನ್ಯಾ ಗಿನ್ಯಾ ಅಂತ ಕೇಳ್ತಿರಲ್ಲ, ಕನ್ಯಾ ದಳಲಿಗೆ ಮಾಡ್ತೀರಿ. ಏನಂದ್ರೆ ಮನಿ ಬಾಡಿಗೆ ಬೇಕಾ? ಮನಿ ಸ್ವಲ್ಪ ಸನಿನ ಕೇಳೋ ತಮ್ಮ. ಮನಿ ಬೇಕಾಗಿತ್ತು. ಮನಿ ಬಾಡಿಗೆ ಬೇಕಾ? ಹ್ಞೂ ನಾನೇನು ಹುಚ್ಚ? ಏನ್ ಕಂಡವ್ರನ್ನ ಕೇಳಿದ್ರ ಬಾಡಿಗೆ ಸಿಕ್ಕವೇನಪ್ಪ? ಮತ್ತೆ ಯಾರಿಗೆ ಕೇಳ್ಬೇಕ್ರಿ? ಈ ಗಲ್ಲಿಂದ ಈ ಗಲ್ಲಿಗೆ ಸುತ್ತ ಹಾಕಬೇಕು ಯಪ್ಪ. ನೀವು ಹೇಳ್ದಂಗ ನಾನು ಈ ಗಲ್ಯಾಂದ ಆಯ್ಸಿ ಈ ಗಲ್ಯಾಗಿಂದ ಬಂದೀನಿ. ಎಲ್ಲಿ ಸಿಕ್ಕಿಲ್ಲ. ಪಚ್ಚದ ಮೋರಿನೂ ನೋಡ್ಕೊಂತ ಹೋಗೀನಿ. ಒಣಗಿದಿದ್ದು ಮನಿ ಖಾಲಿ, ಹಸಿ ಇತ್ತು. ಅದ್ರಾಗ ಎಂಟೇಗೌಡನ ಗಲ್ಯಾಗ ಒಂದ್ ಅಟ್ಟದ ಮನಿ ಖಾಲಿ ಐತಿ. ಏ ಮಗ ನೋಡ್ರಿ. ಆ ಮಂಗ್ಯಾನ ಮಗ ಮಗಲ ಮೇಲೆ ಏನ್ ಮಾಡ್ಸನ್ ಗೊತ್ತೇನ್ರಿ? ಅವನಿಗೆ ಬೈದ್ರಪ್ಪ ಬರ್ದಿದ್ದು ಹೇಳಾಕತ್ತೀನಿ ನಿಮ್ಗ. ಮಗಳನ್ನು ಬಾಡಿಗೆಗೆ ಕೊಡುವುದಿದೆ ಅಂತ ಬರ್ದಾನ. ಹಿಂಗ್ ಮಂಗ್ಯಾನ ಮಗ ಅಲ್ಲ. ಅದನ್ನು ನೋಡಿ ಮ್ಯಾಗಿನ ಮನಿ ಅಂತೂ ಕೂಡ ಅವ್ರ ಅದ. ನಾವು ತೆಳಗಿಂದ ಬಾರಿಸಿ ಬಿಟ್ಟೇವ್ರಿ ಬಾಗ್ಲ. ಅದ್ರಾಗ ಒಂದು ಹರಿಯದೊಂದು ಹುಡುಗಿ ಹೊರಗೆ ಬಂದು ನಿಮಗೆ ಯಾರು ಬೇಕ್ರಿ ಅಂತ ಕೇಳಿದ್ರು. ನಾವು ಎಕಡೆ ತಿರುಗಾಡಿ ಎಲ್ಲ ಇದಾಗಿತ್ತು. ನೀವು ಬೇಕ್ರಿ ಏನು ಅದಕ್ಕಂದ್ರೆ ಯಾಕ್ರಿ ಮಾಸ್ತರ ಅಲ್ರಿ ನೀವು ಇದು ಓದಿದ್ದೇನು ಓದಿದ್ರಿಲ್ಲ. ಇದು ನಮ್ಮಪ್ಪ ಯಾವುದೋ ಗೊಂಗನಾಗಿ ಹಿಂಗ ಬರ್ದಾನ ಅಂತ ಹೇಳಿದ್ರು. ಅದು ತಮ್ಮ ಆ ಹುಡುಗಿನ ನೋಡಿ ಏನು ಮತ್ತ ನೋಡುದಷ್ಟ ಯಾಕ್ರಿ, ಊರೆಲ್ಲ ತಿರುಗಾಡಿನಿ ಅಂದ ಬಳಕ ಗಂಟ್ಲು ಒಣಗ್ಯಾರ. ಆಕಿ ಕೈಯಿಂದ ಒಂದು ಚೆರಗ್ ನೀರು ಇಸ್ಕೊಂಡು ಕೊಡ್ತೀನ್ರಿ. ಅಲ್ರಿ ಆಕಿ ನೀರ್ ತರೋ ಮುಂದ ಹಿಂಗ್ ಹಿಡಿದ್ರ ನಾವ್ ಹಿಂಗ್ ಹಿಡಿತೀವಿ, ಆಕಿ ಹಿಂಗ್ ಹಿಡಿದ್ರ ನಾವ್ ಹಿಂಗ್ ಹಿಡಿತೀವಿ. ಮತ್ತ ಆಕಿ ಹಿಂಗ್ ಹಿಡ್ಕೊಂಡು ಬಂದ್ರ ನಾವ್ ಹ್ಯಾಂಗ್ ಹಿಡಿಬೇಕು ಅಂತ. ನೀರ ಬಲು ರುಚಿ ರುಚಿ ಹತ್ತಿರಬೇಕು ಯಾಕ ಹುಡುಗ? ಅಲ್ರಿ ಆಕಿ ಹಿಂಗ ತಂದಾಗ ನನ್ನ ನಡಬರ್ಕ ಹಿಡದು ಒಂದ್ ಗ್ಲಾಸ್ ನೀರು ಕುಡಿದ್ಬಿಟ್ಟು ಇಸ್ಕೊಂಡ್ರೆ ಆಕಿ ಸುಮ್ಮನಾನೆ ಅಂತ ಮತ್ತ ಭಾಳ ದೂರ ಹೋಯ್ತಿರಿ. ಇದು ಒಂದ್ 4 ಮಳ ದಾಟಿದ್ರಿ ನೀವು. ಇರ್ಲಿ ಆಕಿ ಹೆಂಗ್ ಇಚ್ಚಿಸ್ಕೊಂಡು ಸುಮ್ಮನೆ ಇರ್ತಾಳ್ರಿ. ಪಕ್ಕ ಹರಿಯಾಕ ಬಂದಾಕಿ ಆಕಿನು ಎತ್ತಿಸ್ಕೊಂಡು ಸುಖ ಹೆಚ್ಚಾಗಿ ಕಿಸದೇ ಬಿಟ್ಟು ಒಂದ್ ಸ್ವಲ್ಪ ನಟ್ ಲೂಸ್ ಅದಾವ, ಒಳಗಾಡ್ತಾವ. ಈ ಕಡೆ ಹಂಗಾದ್ರೆ ಮನಿ ಬಾಡಿಗೆ ಕೊಡ್ತೀನಿ ಅಂತ ಹೇಳಿರ್ಬೇಕಲ್ಲ ಹುಡುಗ. ಆಕಿ ಎಲ್ಲಾನೇ ನನಗೆ ಕೊಟ್ಟಂಗ್ ಮಾಡ್ಯಾಳ್ರಿ. ಆದ್ರ ಒಂದ್ 4 ಕಣೆ ಅವ್ರ ಅಪ್ಪನ ಮೇಲೆ ಇಟ್ಟಾಳ. ಅವ್ರ ಅಪ್ಪನ ಮ್ಯಾಲೆ ಇಟ್ಟಾಳ ಅಂದ ಬಳಕ ಅವ್ರ ಅಪ್ಪನ ಒಂದು ಪುಣ್ಯನೇ ಇರ್ಬೇಕಪ್ಪ. ಯಾಕ್ರಿ? ಅವ್ರ ಅಪ್ಪನ ಒಪ್ಪಿಸಿದಾಗೆ ನಿನಗ ಬಾಡಿಗೆ ಕೊಡ್ಬೇಕ, ಹೌದಲ್ಲ? ಅವ್ರ ಅಪ್ಪಗೆ ಒಪ್ಸುದು ಏನು ತಡ ಇಲ್ರಿ. ಅದಕ್ಕೆ ಬರೀ 10 ರೂಪಾಯಿ ಕೊಡೋದ್ರ ಬದಲಿ 20 ರೂಪಾಯಿ ತಗೊಂಡು ಕಡಿಮೆ ಮಾಡಿದ್ರ ಗಪ್ಪನೇ ಒಪ್ಕೋತಾನಂತ್ರಿ. ನಮಗೂ ಅಷ್ಟೇ ಬೇಕು. 20 ಯಾಕ್ರಿ? ಜಾತ್ರೆಗೆ ಒಂದು ಚಿಲ್ಲರು ಗೋಳೆ ಮಾಡಿ ಅವ್ನ ಮಾರಿ ಮ್ಯಾಲ ಹೋಗಿ ಅದ ಮನಿನ ಬಾಡಿಗೆ ಇಡ. ಆ ಮನೆ ಅವ ಎಲ್ಲಿ ಇರ್ತಾನಂತ ಭೇಟಿ ಆಯ್ತು ತಮ್ಮ. ಇಲ್ಲೆಲ್ಲ ಬೆಲ್ಲದ ಅಂಗಡಿ ಐತಲ್ರಿ, ಬೆಲ್ಲದ ಅಂಗಡಿಯಾಗ ಕುಂತು ನೊಣ ಹೊಡ್ಕೊಂತ ಕುಂತಿರ್ತಾನೆ. ಅಲ್ಲಿ ಹೋಗಿ ಕೇಳ್ರಿ ಅಂತ ಅವನ ಮಗಳ ಹೇಳಿ ಕಳ್ಸ್ಯಾಳ ನೋಡಿ. ಅದು ಎಲ್ಲದ ಬೆಲ್ಲದ ಅಂಗಡಿ ನಿಮ್ಗೆ ಏನ್ರಿ ಗೊತ್ತೈತೇನ್ರಿ? ಗುರುತೈತಿ ಎಲ್ಲದ ಅಂಗಡಿ ತೋರಿಸ್ತೀನಿ ನನಗ ಎಲ್ಲಿ ತಮ್ಮ. ಆದ್ರೆ ನಿನ್ನ ಹಕ್ಕಿಕತ್ತ ಒಂದಿಷ್ಟು ಪೂರಾ ಹೇಳ್ತೇನು. ನಂದು ಹಾಕಿ ಕತ್ತು ನೀ ಏನು ಉದ್ಯೋಗ ಮಾಡ್ತೀರೋ ತಮ್ಮ? ಹೆಂಗಂದ್ರೆ ನಾನ್ ಕನ್ನಡ ಸರಿ ಮಾಸ್ತರ್. ಚಿಕ್ಕ ಮಕ್ಕಳು ಚೊಕ್ಕ ಮನಸ್ಸಿನಾಗ ಒಳ್ಳೆ ಒಳ್ಳೆ ಪಾಠ ಹೇಳಿ ಅವರನ್ನು ಈ ದೇಶದ ಮುಂದಾಳಗೊಳ್ಳುವ ಮಾಡುವ ಕರ್ತವ್ಯ ನಿಂದು, ಹೌದಲ್ಲ? ಹೌದೌದು. ತಮ್ಮ ಹೇಳ್ರಿ. ಗಂಡು ಹುಡುಗರಿಗೆ ಕಲಿಸುತ್ತೆ ಏನ ಹಂಗ ದೊಡ್ಡ ದೊಡ್ಡ ಹೆಣ್ಣು ಹುಡುಗರಿಗೆ ಕಲಿಸ್ತಿ ಅಂತೀನಿ. ನಾನು ಈ
ಗಂಡು ಹುಡುಗರಿಗೆ ಕಲಿಸ್ತಿದ್ರಿ. ನಾ ಚಂದಾಗಿ ಪಾಠ ಹೇಳೋದು ನೋಡಿ ಸರ್ಕಾರದವರು ನಮ್ಮನ್ನ ಈ ಊರಿನ ಹೆಣ್ಣು ಹುಡುಗಿಯರ ಸಾಲಿಗೆ ಬದಲಿ ಮಾಡ್ಸ್ಯಾರ ನೋಡಿ. ಈ ಮಗ ನಿನ್ನ ಮಾತೋಳಿ ಜಾತ್ರಾಗ ನಮ್ಮ ಯಮನವಕರ ಅಡ್ಡದ ಚಾ ಮಾಡ್ತಿದ. ಈ ಮಗನಿಗೆ ಮಾಸ್ತರ್ ನೌಕರಿ ಯಾವಾಗ ಹತ್ತು ಅಂತೀನಿ. ಅಲ್ಲೋ ತಮ್ಮ, ಈ ಮಾಸ್ತರ್ ನೌಕರಿ ಮಾಡಕತ್ತು ನಿನ್ನ ಸರ್ವೀಸರ್ ಎಷ್ಟು ವರ್ಷ ಆತು ಅಂತೀನಿ. ಹೆಂಗಂದ್ರೆ ಚಾ ಹೋಟೆಲ್ ಮಾಡ್ತಿದ್ದಲ್ರಿ, ಅಲ್ಲಿ ಪ್ರಮೋಷನ್ ಆಯ್ತು. ಪ್ರಮೋಷನ್ ಆದ ಕನ್ನಡ ಶಾಲೆ ಮಾಸ್ತರ್ನ ಆಗಿನಿ. ಆದ್ರೆ ಈ ಮಾಸ್ತರ್ ನೌಕರಿ ಮಾಡಕತ್ತು ಕಂಪ್ಲೀಟ್ 7 ವರ್ಷ ಮುಗಿತ್ ನೋಡಿ. 7 ವರ್ಷದಾಗ ಎಲ್ಲೆಲ್ಲಿ ಅಡ್ಡಾಡಿ ಬಂದು ಹುಡುಗ 7 ಊರ್ ಮುಗಿಸೇ ಬಂದೇನ್ರಿ. ಇದು 8ನೇ ಊರು. 7 ವರ್ಷ ಸರ್ವೀಸ್ನಾಗ 7 ಊರಾಗ ಅಡ್ಡಾಡಿ ಇಂತ ಹಲಕಟ್ಗಿರಿ ಮಾತಾಡಿ ಯಾ ಹೆಣ್ಮಕ್ಳು ನಿನಗೆ ಜಾಡಿಸಿ ಓದಲಿಲ್ಲ ಏನು? ಮತ್ತ ಏನ್ ಮಾತಾಡ್ತೀರಿ ದಣ್ಯಾರ? ವಾಟಸಿಗೋಳಂತ ಹಲಕಟ್ಗಿರಿ ನಾ ಏನ ಮಾಡಿಲ್ರಿ. ಏನೋ ಈ ಊರಾಗ ಮಾಡ್ಬೇಕಂತ ಮಾಡಿ. ಹೌದಲ್ಲ ಅಲ್ರಿ ದಣ್ಯಾರ, ಗುರುಸ್ಥಾನದೊಳಗಿದ್ದು ಇಂತ ಹಲಕಟ್ಗಿರಿ ಮಾಡವ್ರ ಸೋಮನ ಬಿಡ್ತಾರನ್ರಿ. ನಾ ಇನ್ನ ನೀ ಸಾಲಿ ಒಳಗ ಕತ್ತಲ ಮಾಡುದಿದ್ರ ಈಗ ನೋಡಿ ಬಂದಿಲ್ಲ. ನಾವು ಮನಿ ಒಳಗಾದ್ರೆ ಕತ್ತಲ ಮಾಡವನ ಹುಡುಗನೇ ಅಲ್ಲಿನ ಮಾಡವನೆ ಹಿಂಗೆ ಕೇಳಲ್ಲ ಅಲ್ರಿ. ಕೈಗೆ ತಾನಾಗೆ ಸಿಕ್ಕಿ ಹೆಣ್ಣ ಇದ್ರೊಳಗಿಂದ ಒಂದರ ಗಂಡು ಜಾತಿ ಬಿಟ್ಟಿದ್ದೇನ್ರಿ? ಅದೇನ ಬಿಡ್ತಾರ್ರಿ, ನಾವು ತಿನ್ನವ್ರಿ. ಅವರು ನಿನಗೆ ಬಾಡಿಗೆ ಕೊಟ್ರ ಹೌದಲ್ಲ? ಕೂಡ ತಿನ್ನವ ಮತ್ತ ನಮ್ಗ ಅವ್ರು ನಡೆಯಂಗಿಲ್ರಿ, ಬರೀ ನಡುವಿಂದ ಇಟ್ಟಿಬೇಕು ಅಷ್ಟೇ ಸಾಕು. ಅವ ಮನಿ ಕೊಡ್ಲಿಲ್ಲ ಅಂದ್ರೆ ನಾವೇನು ಸುಮ್ ಕೊಂಡ್ರಂಗಿಲ್ರಿ. ಕಾನೂನು ಪ್ರಕಾರ ಕಾಯ್ದೆಸೀರಿ ದಾವ ಹಾಕಿ ಆ ಮನಿನ ಬಾಡಿಗೆ ಹಿಡ್ಯಾವ. ಕಾಯ್ದೆಸೀರಿ ದಾವ ಹಾಕಂತ ಅದೇನು ಸ್ವಂತ ನಿಮ್ಮ ಅಪ್ಪನ ಮನೆ ಹೊತ್ತಮ್ಯ ಅಲ್ಲಿ ಸ್ವಂತ ಮನೆ ಆಗದಿದ್ರೆ ಏನಾಯ್ತು? ನಾವು ಸರ್ಕಾರಿ ನೌಕರ ಒಂದ್ ಊರಿಂದ ಇನ್ನೊಂದ್ ಊರಿಗೆ ಬದಲಿ ಆಗಿ ಬಂದ್ರ ನಮ್ಮ ಜೊತೆ ಸರ್ಕರ್ಸ್ಕೊಂಡು ಹೋಗುದು ನಿಮ್ ಎಲ್ಲರ ಧರ್ಮ. ಮತ್ ಎಲ್ಲಾ ಬಿಟ್ಟು ನಿಮ್ಮಂಗ ಹಿಂಗ ಮಾಡಿದ್ರ 3 ದಿನದಾಗ ಲೈಟ್ ಇಲ್ಲದ ಮನಿ ಕಳ್ಸಸ್ಟ್ ಪವರ್ ಈ ಮಾಸ್ತರ್ ಐತ್ರಿ. ಗೊತ್ತಾಯ್ತೇನು? ಹಂಗಾದ್ರೆ ಏನ್ ದಾವ ಹಾಕ್ತಿ ಹಾಕು, ಎಲ್ಲಿ ಕಳ್ಸುತ್ತಿ ಕಳ್ಸು. ನಿನಗೇನ ಮನೆ ಬಾಡಿಗೆ ಅವ್ರು ಕೊಡಂಗಿಲ್ಲ, ನಡೆಯಲ್ಲ ಜಾಗ ಕೊಡಂಗಿಲ್ಲ ಅನ್ನಕ್ ನೀ ಯಾರು? ಆಸ ಬಂದ ಹುಡುಗಿ ಹಾಕು ಕೊಡುದಿಲ್ಲ ಅಂತ ಹೇಳಿ ಆ ಎಂಟೇಗ ಹೊಡೊಂದು ಒದ್ದು ಸ್ವಂಟ ಮುರಿಲಿಲ್ಲ ಅಂದ್ರೆ ನನ್ನ ಹೆಸರು ಕೊರಟ್ಟಿ ಮಾಸ್ತರ್ನೇ ಅಲ್ಲ. ನಿಮ್ಮದಲ್ಲ ನಾ ಮುರಿತೀನಿ ಅಂದದ್ದು. ಆ ಕನ್ಯಾ ಹಳದ ಅಪ್ಪ ಎಂಟೇಗ ಹೊಡೊಂದು ಬರ್ತೀವಿ ಒದ್ದು ಮುರಿತೀನಿ ಅಂತ ಹೇಳಿದ್ರಿ. ಏನ್ ಮಾಡೋದು ಮಾಡು. ನಾನೇ ಎಂಟೇಗೌಡ ನಿನ್ನ ಕೈಯಿಂದ ಕೈ ಇಚ್ಕಿಸಿಕೊಂಡು ಆ ಕುಂಟ ಹುಡುಗಿ ಹಪ್ಪ ನಾನೇ ಎಂಟೇಗೌಡ. ಏನ್ ಮಾಡಲು ಬಂಟ ಕ್ಷಮಿಸ್ರಿ. ಎಂಟೇಗೌಡ ಅಂದ್ರೆ ಎಲ್ಲಿ ಬೊಂಬೆಲ್ಗತ್ಲೆ ವಾಂಟಿಯಲ್ಲಿ ಒಂದು ಮನುಷ್ಯ ಹಣ ಕೇಳ್ಕೊಂಡಿದ್ದ. ಆದ್ರೆ ನೀವು ನೋಡಿದ್ರೆ ಸಾಟಾಗ್ ತಂಡ ಅಂದ್ರೆ ನೀವು ದೊಡ್ಡ ಮನುಷ್ಯರಿ. ಏನೋ ತಿಳಿಲಾರ್ದೆ ತಪ್ಪು ಮಾಡೀನಿ, ಕ್ಷಮಿಸ್ರಿ. ತಿಳಿಲಾರ್ದೆ ಮಾತಾಡಿದೆ ಅಂತ ಹೇಳು. ನಿನ್ನ ಕೊಟ್ಟಿ ಚಟ ನನಗೆ ಗುರುತಾಯ್ತಿ. ನನ್ನ ಮಗಳು ನಿನಗೆ ಎಲ್ಲರೂ ಮನೆ ಬಾಡಿಗೆ ಕೊಡ್ತಾಳಂತ ಹೇಳಲ್ಲ ಅಲ್ಲ ನಿನ್ನ ಹುಚ್ಚ. ನಿನಗೆ ಬಾಡಿಗೆ ಕೊಟ್ಟ ನನಗೆ ನನ್ನ ಮಗಳಿಗೆ ಕೂಡ ಕೆರೆ ನೀರು ಕುಡಿಸಿ ಹೊತ್ತಮ್ಯ. ನನ್ನ ಮನಸ್ಸು ಬಹಳ ಸ್ವಚ್ಛ, ನಾ ಅಂತ ಮನುಷ್ಯ ಏನೋ ತಿಳಿಲಾರ್ದೆ ಮಾಡೀನಿ. ದಯವಿಟ್ಟು ನನ್ನ ತಪ್ಪು ನೀವು ಹೊಟ್ಟೆಗೆ ಹಾಕೊಂಡು ಮನೆ ಬಾಡಿಗೆ ಕೊಟ್ಟು ಪುಣ್ಯ ಕಟ್ಬಾರ್ದು. ಮನೆ ಬಾಡಿಗೆ ಕೇಳಕ್ ಹೋಗಿ ಇಷ್ಟು ಗದ್ದಲ ಮಾಡ್ಯಾನ ಮಗ. ಇನ್ನು ಕಾಯಂ ಅಲ್ಲೇ ತಳ ಊರ್ದೆ ಅಂದ್ರ ಸೋಲಾಪುರಕ್ಕೆ ನಾಳೆ ಓಡಿಸೋಡು ಹೋಗ್ಬಾರ್ದು ಯಾಕ ಅಂತೀನಿ. ಹಲೋ ದಡ್ಯಾರ, ಸಿಲಿಗಾರ್ದ ಮಾಡಿದ ತಪ್ಪ ನಿಮ್ಮ ಹೊಟ್ಟೆಗೆ ಹಾಕೊಳ್ರಿ.
ನಮಗೂ ಅಕ್ಕ ತಂಗಿಯರ್ ಅದಾರ್ರಿ. ನಿಮ್ಮ ಮಗಳ ಮ್ಯಾಲ ಯಾಕೆ ಕಣ್ಣು ಬೀಳಲಾರ್ದಂಗ ನೋಡಿ ಆಕೆನೋ ನಮ್ಮ ಮಕ್ಕಳ ಮಗ ಅಂತ ತಿಳಿದು ಜಾತ್ರೆ ನಾನೇ ಬೆರಿಕೆ ಅಂದ್ರ ಈ ಮಗ ನನಗ 3 ಪಟ್ಟು ಎದ್ದು ಬೆರಿಕೆ ಅದ ನೋಡ್ರಿ. ಅಲ್ಲೋ ಮಾಸ್ತರ ಹ್ಯಾಂಗೆ ಕಿರಲಕ್ಕಪ್ಪ ನಮ್ಮ ಮನೆ ಬಾಡಿಗೆ ಹಿಡಿಬೇಕಾದ್ರ ನಮ್ಮ ಕರಾರ ಮಾತ್ರ ಬಾಳ ಅದ. ಮೇಲಾಗಿ ನಮ್ಮ ಮನೆ ಬಾಡಿಗೆ ಬಾಳ ದುಬಾರಿ ಆಕೈತಿ. ನೋಡಕ್ ಹೋಗ ನನ್ ಪಗಾರ ಯಾಕ್ತದ ಅಡ್ಡೆಲ್ಲ ಹೋರಿ ನಿಮ್ಮ ಮನೇನ ಬೇಕ್ರಿ. ಅದ್ರೊಳಗಿಂದ ಒಂದು ಜರಿ ತಪ್ಪಿದ್ರೆ ನಮ್ಮ ಚೆಂಡ ಮೇಲೆ ಕೈ ಕೊಟ್ಟು ಹೊರಗ ನಮ್ಮ ಮನೆ ಬಾಡಿಗೆ ಹಿಡಿಬೇಕಾದ್ರ ನೀ ಅಟ್ಟ ಹತ್ತಿ ಹೋಗೋ ಮುಂದೆ ನಮ್ಮ ಅಡಿಗೆ ಮನೆ ಕಡೆಗೆ ಮಾತ್ರ ನೋಡಬಾರ್ದು. ಅದನ್ನು ಕೊಡ್ಲೇನ್ರಿ ಇದನ್ನು ಕೊಡ್ಲೇನ್ರಿ ಅಂತ ಕೆಳಗ ನನ್ನ ಮಗಳಿಗೆ ಮನ್ಯಾಗ ಕೇಳಬಾರ್ದು. ಮೇಲೆ ರೇಡಿಯೋ ಗಿಡಿಯೋ ಹಚ್ಚುವುದಾದರೆ ಯಾವ ಹಾಡು ಹಚ್ಚಪ್ಪ ಅಂತ ಹಚ್ಬೇಕ್ರಿ. ಭಕ್ತಿ ಗೀತೆ ಹಾಡುಗಳಷ್ಟೇ ಹಚ್ಚಬೇಕು. ಹೌದು ಯಾವ ವಾರ ಬಂತಮ್ಮ ರವಿವಾರ ಬಂತಮ್ಮ ವಾರ ಬಂತಮ್ಮ ರವಿವಾರ ಹಾಡು ಮಾತ್ರ ನಮ್ಮ ಪಟ ಸಾಲಪ್ಪ. ಇದು ಭಕ್ತಿ ಗೀತೆ. ಇನ್ನೊಂದು ಇದ್ರೆ ನನ್ನ ಕಡೆ ಸ್ಪೆಷಲ್ ಭಕ್ತಿ. ಇದು ಹಾಡು ನಮ್ಮ ಬೈಯರು. ಎಂತಾರು ಕಲತ್ತ ಹುಡುಗಿ ಕುದರಿಯ ನಡುಗಿ ಹಿರತ್ತ ಬರ್ತಿತ್ತ ಕಲತ್ತ ಹುಡುಗಿ ಕುದರಿಯ ನಡುಗಿ ಹಿರತ್ತ ಬರ್ತಿತ್ತ ಇವು ಭಕ್ತಿ ಗೀತೆ ಹಾಡುಗಳನ್ನು ಹಚ್ಚಬೇಕಪ್ಪ. ಇದಕ್ಕೆ ಒಂದು ತುಸು ಸಾಣದರಿ ನನ್ನ ಕಡೆ ಒಂದು ಭಾರಿ ಭಕ್ತಿ ಗೀತೆ. ನಂದೊಂದಿತ್ತೆ ಆಯ್ತು. ಹಿಡ್ಕೋ ಗೌಡ ನಿನ್ನ ಪೋರಿ ಹಿಡ್ಕೋ ಗೌಡ ನಿನ್ನ ಪೋರಿ ಇದು ನಡೀತೈತ್ರಿ. ನೀ ಅಟ್ಟ ಹತ್ತಿ ಹೋಗೋ ಮುಂದೆ ನಾವೊಂದು ಕಟ್ಟಿ ಬಾಣಕ ಚಾಪಿ ಬಡಿಸಿದ್ದೆ. ಯಾವ್ದಕ್ರಿ? ನೀ ಅದನ್ನು ಹಿರಿದು ಕೆಳಗ ನಮ್ಮ ಮಗಳನ್ನು ನೋಡಬಾರದು. ಎಷ್ಟು ಎಲ್ಲದಕ್ಕ ಒಪ್ಪಿಕೊಂಡಿದ್ದಿದ್ರ ಬಾ, ಇಲ್ಲಿದ್ರೆ ಬಿಟ್ಟು ಬಿಡು. ಒಪ್ಕೊಂಡು ಹಳೆ ಮಾತಾಡ್ರಿ. ಆದಷ್ಟು ಜಲ್ದಿ ನಿಮ್ಮದು ತೋರಿಸ್ ಮಾಡ್ರಿ ಅಲ್ಲ. ಇನ್ನೂ ಒಂದು ನಾವು ಎಲ್ಲೇ ಹೊರಗೆ ಹೋಗ್ಬೇಕಾದ್ರೆ ಮುಂದಿನ ಬಾಗಿಲಿ ಕಿಲ್ಲಿ ಹಾಕಿರ್ತೇವೆ. ಎದಕ್ರಿ? ಆ ಕೈಯ ನಿನಗೊಂದು ಕೊಟ್ಟಿರ್ತೇವೆ. ನನ್ನ ಕಡೆ ಒಂದು ಐತ್ರಿ ಕೈಯ. ಮತ್ತ ಅದು ನೀನು ಕಳ್ಕೊಂಡು ಕಳೆಯಂಗಿಲ್ರಿ. ನನ್ನ ಕೈಯ ಕಳೆದೈತ್ರಿ ಅಂತ ನನ್ನ ಮಗಳ ಕೈಯ ಇಸ್ಕೋಬಾರದು. ಇಲ್ರಿ ಅವ್ರಿಗೆ ಅದಕ್ಕೆ ಒಪ್ಪಿಕೊಂಡಿದ್ದಿದ್ರಪ್ಪ, ಇಲ್ಲಿದ್ರೆ ಬಿಟ್ಟು ಬಿಡು. ಒಪ್ಕೊಂಡ ಹಳೆ ಮಾತು ಬಿಡ್ರಿ. ಆದ್ರೆ ನಿಮ್ಮ ಮನಿ ಬಾಡಿಗೆ ಎಷ್ಟು ಅನ್ನೋದಷ್ಟು ಒಂದ್ ಸ್ವಲ್ಪ ಹೇಳ್ತೀರೇನ್ರಿ? ಮೊದಲಿದ್ದವರು 2,000 ಹಾಕಿ ಕೊಡ್ತಿದ್ರು. ಹಿಂಗೇನ್ರಿ? ಈಗ ನಾವು 2,000 ಬಾಡಿಗೆ ಏರ್ಸೇವಿ. ಇನ್ನೊಂದ್ 2,000 ಕೊಟ್ಟು ಬಿಡು ಸಾಕು. ಟೋಟಲ್ ಎಷ್ಟು ಕೊಡ್ಬೇಕ್ರಿ? 4 ಅದಕ್ರಿ. ಏನೋ 1,000 ಹೆಚ್ಚಿಗೆ ಕೊಡ್ತೀವಿ ಖರೆ. ಆದಷ್ಟು ಜಲ್ದಿ ಮನಿ ತೋರ್ಸ್ ನೋಡ್ರಿ. ಹಂಗಾದ್ರ ನಾ ಮುಂದ ಹೋಗ್ತೀನಿ. ಎದಕ್ರಿ? ನೀ ಸಾವಕಾಶ ಹಿಂದಿನಿಂದ ಬಾ. ನಮ್ಮ ಮನೆ ಬಾಗಲ ಮುಚ್ಚಿ ನಿನ್ನ ಅಡಿಗೆ ಮನೆ ಬಾಗಲ ತೆಗಿತೀನಿ. ಅಷ್ಟು ಮಾಡ್ರಲ್ಲ, ಯಾರು ಬೇಡ ಅಂತಾರ ಹೇಳ್ರಿ. ಚಾಪಿ ತೂತು ಬೀಳಬಾರ್ದು. ಇಲ್ರಿ ಹೇಳ್ರಿ. ಚಾಪಿ ತೂತು. ಈ ಕೆಟ್ಟ ನನ್ನ ಮಗ ನನಗೆ ಮನಿ ಬಾಡಿಗೆ ಕೊಡ್ತಾನಿಲ್ಲ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇವ ಹೇಳ್ದಂಗ 1 ತಿಂಗಳು ಕರೆಕ್ಟ್ ಆಗಿ ನಡೆದು
ಮುಂದೆ ಹೊತ್ತು ನೋಡಿ ಗೌಡ ಬೆತ್ತೋ ನಿನ್ನ ಚಾಟಿಗೆ ಕೂಗುತ್ತ ನಟ್ಟನ ಮೊಗ ಬಟ್ಟಲ ಕಣ್ಣ ನಿಲ್ಲಿಸಿ ನೋಡಕ್ಕೆ ಕಿವಿಯನ್ನು ಕುಡಿಯಬೇಕಾದರೆ ಅದಕ್ಕೆ ಪೂರ್ವ ಜನ್ಮದ ಪುಣ್ಯವೇ ಬೇಕು. ಆ ಪುಣ್ಯ ಫಲಕ್ಕಾಗಿ ಪಡೆದಿರುವ ನನ್ನ ತಂಗಿಗೆ ನನ್ನ ಪ್ರಾಣದ ಪರಿವೆ ಇಲ್ಲದೆ ಹರಿದಾಡಿದರು. ಒಬ್ಬವರ ಮಹರ್ಷಿಯನ್ನು ಮುಂದೆ ಬರಲಿಲ್ಲ. ವರದಕ್ಷಿಣೆ ಎಂಬ ಹೊರಟು ಶಬ್ದ ನನ್ನ ತಂಗಿಯ ಜೀವನವನ್ನೇ ಬಿಡುತ್ತದೆ. ದೇವಾ, ಎಲ್ಲಿ ಹೋಗಲಿ, ಯಾರಿಗೆ ಹೇಳಲಿ, ಯಾರು ಕೈ ಕಾಲ ಹಿಡಿದು ಹಣ ಕೇಳುತ್ತದೆ. ನನಗಿರುವ ಒಬ್ಬಳ ತಂಗಿಯ ಮದುವೆ ಮಾಡದ ಮೂರ್ಖ ನಾನಾದನಲ್ಲ ಈ ಜಗತ್ತಿನಲ್ಲಿ. ಯಾರು? ಶಿವಾನಂದ. ಓಹೋ, ಇದೇನು ಬೀದಿ ಮೇಲೆ ಭಿಕ್ಷುಕನಾಗಿ ಹಾಗೆ ನಿಟ್ಟು ಉಸಿರು ಬಿಡ್ತೀಯಲ್ಲಪ್ಪ. ಏನು ಇಲ್ಲ ಸೋಮು, ಏನು ಇಲ್ಲ ಅಂತ ನೀನು ಹೇಳಿದರೆ ನಿನ್ನ ಮುಖ ಮಾತ್ರ ಆವಾಗ ಭಯಂಕರ ತಾಪದಿಂದ ಎಂಬುದನ್ನು ಸ್ಪಷ್ಟಪಡಿಸು ಶಿವು. ಮಾನವನಿಗೆ ಬೇಕಾದ ಸಹಜ ಚಿಂತೆಗಳೇ ನನ್ನಲ್ಲಿರುವುದಪ್ಪ, ನನ್ನಲ್ಲಿರುವುದು. ಎಲ್ಲರಿಗಿರುವ ಸರ್ವ ಸಾಮಾನ್ಯ ಚಿಂತೆ ನಿನ್ನಲ್ಲಿದ್ದರೆ ನೀನಷ್ಟು ಕಾಂತಿಹೀನನಾಗುತ್ತಿರಲಿಲ್ಲ. ಹೇಳು, ನಾನು ನಿನ್ನ ಸ್ನೇಹಿತನೆಂದು ತಿಳಿಯದೆ ಸೋದರನೆಂದು ತಿಳಿದಾದರೆ ಹೇಳು. ನಮಗ ಜನ್ಮ ಕೊಟ್ಟ ಮಾತೆಯರು ಬೇರೆಯಾದರು. ನಾವಿಬ್ಬರು ಒಂದೇ ತಾಯಿಯ ಹೊಟ್ಟೆಯಿಂದ ಹುಟ್ಟಿ ಬಂದ ಅಣ್ಣ ತಮ್ಮಂದಿರು. ಒಂದಾಗಿ ಚೆಂದಾಗಿ ಕೂಡಿ ನೆರೆದು ದೊಡ್ಡವರಾದೆವು. ನೀನು ಶ್ರೀಮಂತರ ಸುಪತ್ತಿಗೆ ಸುಕುಮಾರನಾದೆ. ಆದರೆ ನಾನು ದರಿದ್ರ ದೇವತೆ ದಾಸನಾದೆ ಸೋಮು. ಶ್ರೀಮಂತರ ಸುಪುತ್ರನಾಗಿ ತಿಲ ಮಾತ್ರ ಸ್ವತ್ತಿಲ್ಲದೆ ನೀನು ಹಲವು ಬಾರಿ ಸಹಕರಿಸಿ ಸಹಾಯ ಮಾಡಿ ಕೈ ಹಿಡಿದು ಕಾಪಾಡಿ ಹರಿದ ನನ್ನ ಬಟ್ಟೆಗಳನ್ನೇ ಕಂಡು ನಿನ್ನ ಮೈ ಮೇಲಿರುವ ಹೊಸ ಬಟ್ಟೆಗಳನ್ನೇ ಬಿಚ್ಚಿಕೊಟ್ಟೆ. ಅಂದು ನನ್ನ ಶಿಕ್ಷಣ ಸಮಯದಲ್ಲಿ ಪೆನ್ನು ಪುಸ್ತಕ ಕೊಂಡುಕೊಳ್ಳಲು ಕಷ್ಟವಾದಾಗ ನೀನು ಕೈ ಮೀರಿ ಕಾಪಾಡಿದೆ ಸೋಮು, ಕೈ ಮೀರಿ ಕಾಪಾಡಿದೆ. ಆದರೆ ಹಿಂದಿನ ನನ್ನ ಕಷ್ಟಗಳನ್ನು ಕಡಿದು ಹಾಕಲು ಸಾಧ್ಯವಿಲ್ಲ. ನಿನ್ನೆದುರು ಸಾಧ್ಯವಿಲ್ಲೆಂಬ ಸಂಪದ ಮಾತುಗಳನ್ನು ಆಡಬೇಡಿಸು. ಮನುಷ್ಯನಿಗಾಗದೆ ಯಾರಿಗೆ ಸಹಾಯ ಮಾಡಬೇಕು? ನಿನಗೆ ಬಂದಿರುವ ಸಂಕಷ್ಟವನ್ನು ಮುಚ್ಚಿಡುವುದು ಬಿಚ್ಚಳ ನನ್ನ ಮುಂದೆ. ತಂಗಿ ಎಂಬ ಪವಿತ್ರ ಜೀವಿಯನ್ನು ತಂಗಿ ಎಂಬ ಭಾಗ್ಯ ಪ್ರತಿಯೊಬ್ಬ ಮಾನವನಿಗೆ ಅತಿ ಅಮೂಲ್ಯವಾದ ಕಾಣಿಕೆ ಅಲ್ಲವೇ? ಕೊಟ್ಟಿಗೆ ಬಂದ ಕಠೋರವಾದ ಕಷ್ಟವನ್ನು ನಿನ್ನೆದುರು ಹೇಳಲು ಮನಸ್ಸು ಒಪ್ಪದು ಸೋಮು, ಒಪ್ಪದು. ಶಿವು, ನನ್ನೆದುರು ನಿಜ ಸಂಗತಿ ಹೇಳಿದಂತೆ ನನ್ನ ಆಸೆಯಿದೆ. ಸೋಮು, ತಂಗಿ ಎಂಬ ಪವಿತ್ರ ಜೀವಿಯನ್ನು ಪಡೆಯಬೇಕಾದರೆ ಅದಕ್ಕೆ ಪೂರ್ವ ಜನ್ಮದ ಪುಣ್ಯವಿರಬೇಕು. ಆ ಭಾಗ್ಯ ನೀನು ಪಡೆದಂತೆ ನಾನು ಪಡೆದಿಲ್ಲ. ಸೋಮು, ಪಡೆದ ಬಂದ ತಂಗಿಗೆ ಪರಮಾನಂದನ ಉಂಟು ಮಾಡುವುದು ಪ್ರತಿಯೊಬ್ಬ ಅಣ್ಣನ ಕರ್ತವ್ಯವಲ್ಲವೇ?